ದೇಶದಲ್ಲಿ ಯಾವ್ದಾದ್ರು ಕಂಪನಿ ಅಥವಾ ಸಂಸ್ಥೆ ಮೇಲೆ ಯಾವ್ದಾದ್ರು ರೇಡ್ ಆದಾಗ ಆ ಕಂಪನಿಯ ಪರಿಸ್ಥಿತಿ ಮುಂದೆ ಏನಾಗಬಹುದು ಅಂತ ಸ್ವಲ್ಪ ಗೆಸ್ ಮಾಡ್ರಿ. ನೋಡುವುದಾದ್ರೆ ಇಂಡಿಯಾಸ್ ಬಿಗ್ಗೆಸ್ಟ್ ಇಂಡಿಪೆಂಡೆಂಟ್ ನ್ಯೂಸ್ ಚಾನಲ್ ಆದ NDTV ಮೇಲೆ 2017ರಲ್ಲಿ CBI ರೇಡ್ ಆಗುತ್ತೆ. ನಂತರ ಇದನ್ನ 2022ರಲ್ಲಿ ಅದಾನಿ ಗ್ರೂಪ್ ಖರೀದಿ ಮಾಡ್ತದೆ. ಎರಡನೇ ನೋಡುವುದಾದ್ರೆ ಭಾರತದ ಅತಿ ದೊಡ್ಡ ಇಂಡಿಪೆಂಡೆಂಟ್ ನ್ಯೂಸ್ ಪ್ಲಾಟ್ಫಾರ್ಮ್ ಆದ ದ ಕ್ವಿಂಟ್ ಮೇಲೆ 2018ರಲ್ಲಿ IT ರೇಡ್ ಆಗುತ್ತೆ. ನಂತರ ಇದನ್ನು 2022ರಲ್ಲಿ ಅದಾನಿ ಗ್ರೂಪ್ ಖರೀದಿ ಮಾಡ್ತದೆ. ಇನ್ನು ಮೂರನೇದಾಗಿ ಭಾರತದ ಅತಿ ದೊಡ್ಡ ಪ್ರೈವೇಟ್ ಪೋರ್ಟ್ ಆದ ಕೃಷ್ಣಪಟ್ನಂ ಪೋರ್ಟ್ ನ ನವ್ಯೂ ಗ್ರೂಪ್ ಮೇಲೆ 2018ರಲ್ಲಿ IT ರೇಡ್ ಆಗುತ್ತೆ. ನಂತರ ಇದನ್ನು 2020ರಲ್ಲಿ ಅದಾನಿ ಗ್ರೂಪ್ ಖರೀದಿ ಮಾಡ್ತದೆ. ಇನ್ನು ನಾಲ್ಕನೇದಾಗಿ ಭಾರತದ ಅತಿ ದೊಡ್ಡ ಡೀಪ್ ವಾಟರ್ ಪ್ರೈವೇಟ್ ಪೋರ್ಟ್ ಮೇಲೆ ಅಂದ್ರೆ ಕರೈಕಲ್ ಪೋರ್ಟ್ ಮೇಲೆ ED ರೇಡ್ ಆಗುತ್ತೆ. ನಂತರ ಇದನ್ನು ಅದಾನಿ ಗ್ರೂಪ್ ಖರೀದಿ ಮಾಡ್ತದೆ. ಇನ್ನು ಐದನೆಯದಾಗಿ ನೋಡುವುದಾದ್ರೆ ಭಾರತದ ಅತಿ ದೊಡ್ಡ ಎರಡನೆಯ ಬಿಸಿಯೆಸ್ಟ್ ಏರ್ಪೋರ್ಟ್ ಆಗಿರುವ GVK ಮುಂಬೈ ಮೇಲೆ 2020ರಲ್ಲಿ ED ಮತ್ತು CBI ರೇಡ್ ಆಗುತ್ತೆ. ನಂತರ ಇದನ್ನು ಅದಾನಿ ಗ್ರೂಪ್ ಖರೀದಿ ಮಾಡ್ತದೆ. ಇನ್ನು ಆರನೆಯದಾಗಿ ನೋಡುವುದಾದ್ರೆ ಭಾರತದ ಅತಿ ದೊಡ್ಡ ಎರಡನೆಯ ಸಿಮೆಂಟ್ ಕಂಪನಿ ಆದ ಅಂಬುಜಾ ಸಿಮೆಂಟ್ ಮೇಲೆ 2020ರಲ್ಲಿ CCI ರೇಡ್ ಆಗುತ್ತೆ. ನಂತರ ಇದನ್ನು 2022ರಲ್ಲಿ ಅದಾನಿ ಗ್ರೂಪ್ ಖರೀದಿ ಮಾಡ್ತದೆ. ಏಳನೆಯದಾಗಿ ನೋಡುವುದಾದ್ರೆ ಭಾರತದ ಅತಿ ದೊಡ್ಡ ಸಿಮೆಂಟ್ ಪ್ಲಾಂಟ್ ಆದ ಭಾಂಗಿ ಸಿಮೆಂಟ್ ಇವರು ತಮ್ಮದೇ ಆದ ಸ್ವಂತ ಪೋರ್ಟ್ ಅನ್ನು ಕೂಡ ಹೊಂದಿದ್ರು. ಇದನ್ನ 2023 ಜುಲೈನಲ್ಲಿ ಶ್ರೀ ಕಂಪನಿ ಅವರು ಖರೀದಿ ಮಾಡೋರಿದ್ರು. ನಂತರ ಅಚಾನಕ್ ಆಗಿ ಶ್ರೀ ಕಂಪನಿ ಮೇಲೆ IT ರೇಡ್ ಆಗುತ್ತೆ. ನಂತರ ಈ ಭಾಂಗಿ ಕಂಪನಿಯನ್ನು ಕೂಡ ಅದಾನಿ ಗ್ರೂಪ್ ಖರೀದಿ ಮಾಡ್ತದೆ. ಇದೆಲ್ಲ ನೋಡಿದ ಮೇಲೂ ನಮಗೆ ಏನ್ ಅನ್ಸುತ್ತೆ ಗೊತ್ತಾನ, ಇದೆಲ್ಲ ಅಚಾನಕ್ ಆಗಿ ಆಗಿದ್ದೋ ಅಥವಾ ಉದ್ದೇಶಪೂರ್ವಕವಾಗಿ ಆಗಿದ್ದೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನನ್ನೋದನ್ನ ಕಮೆಂಟ್ ಮಾಡ್ರಿ, ಉಳಿದವ್ರಿಗೆ ತಿಳಿಸ್ರಿ. ಬಾಯ್.